ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಸೊ ಲಾಸ್ಟ್ ಕ್ಲಾಸ್ವರೆಗೆ ಫಸ್ಟ್ ಚಾಪ್ಟ್ರಿನ ಎಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸನ್ನು ಡಿಸ್ಕಸ್ ಮಾಡಿದ್ದೀವಿ. ಸೊ ಫಸ್ಟ್ ಚಾಪ್ಟ್ರಲ್ಲಿ ಉಳ್ಕೊಂಡಂಥ ಲಾಸ್ಟ್ ಕಾನ್ಸೆಪ್ಟು ಅದು ಯಾವುದು ಅಂದರೆ ಸ್ಟಾರ್ಟಿಂಗ್ ಅ ಬಿಸ್ನೆಸ್ ದ ಬೇಸಿಕ್ ಫ್ಯಾಕ್ಟರ್ಸ್ ಅಂದ್ಬಿಟ್ಟು. ಸೊ ದಿಸ್ ಇಸ್ ದ ಲಾಸ್ಟ್ ಕಾನ್ಸೆಪ್ಟ್ ಇನ್ ದಿ ಫಸ್ಟ್ ಚಾಪ್ಟರ್. ಈ ಕಾನ್ಸೆಪ್ಟು ಕಂಪ್ಲೀಟ್ ಆದರೆ ನಿಮ್ಮ ಫಸ್ಟ್ ಚಾಪ್ಟರ್ ಏನಿದೆ ನೇಚರ್ ಆ್ಯಂಡ್ ಪರ್ಪಸ್ ಆಫ್ ಬಿಸ್ನೆಸ್, ಆ ಚಾಪ್ಟರು ಕಂಪ್ಲೀಟ್ ಆಗುತ್ತೆ. ಸೊ ಈ ಕಾನ್ಸೆಪ್ಟು ಕಂಪ್ಲೀಟ್ ಆದ ತಕ್ಷಣ ನಾನು ನಿಮಗೆ ಫಸ್ಟ್ ಕ್ಲಾಸಿಂದ ಇನ್ನು ಡೇ ಒನ್ನಿಂದ ಇದ್ದಿದೆಯಲ್ಲ ಚಾಪ್ಟರ್ ಏನು ಕಮೆಂಟ್ಸ್ ಮಾಡಿದ್ವಿ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಅಂದ್ಬಿಟ್ಟು, ಆ ಕಾನ್ಸೆಪ್ಟಿಂದ ಏನು ಕ್ಲಾಸ್ ಮಾಡಿದ್ವಲ್ಲ ಅಲ್ಲಿಂದ ಈ ಕ್ಲಾಸ್ವರೆಗೆ ಏನು ನೋಟ್ಸ್ ಇದೆ ಅಂದರೆ ಫಸ್ಟ್ ಚಾಪ್ಟರ್ಗೆ ಸಂಬಂಧಪಟ್ಟಂಥ ಅಷ್ಟು ಕ್ಲಾಸಸ್ಸಲ್ಲಿ ಮಾಡಿರ್ತಕ್ಕಂಥ ನೋಟ್ಸನ್ನು ನಾನು ನಿಮಗೆ ಸೆಂಡ್ ಮಾಡ್ತೀನಿ. ಅದನ್ನು ನೀವೊಂದು ನೋಟ್ಬುಕ್ ಇಟ್ಟು ನೀಟಾಗಿ ನೋಟ್ಸನ್ನು ಮೇಂಟೈನ್ ಮಾಡಬೇಕಾಗತ್ತೆ. ಗೊತ್ತಾಯ್ತಲ್ಲ? ಸೊ ಈ ಕಾನ್ಸೆಪ್ಟ್ ಕಂಪ್ಲೀಟ್ ಆದ ತಕ್ಷಣ ಚಾಪ್ಟರ್ ಏನು ಕಂಪ್ಲೀಟ್ ಆಗುತ್ತೆ. ಸೊ ನಾನು ನಿಮಗೆ ನೋಟ್ಸ್ ಸೆಂಡ್ ಮಾಡ್ತೀನಲ್ಲ ಅದನ್ನೊಂದು ಬುಕ್ಕಲ್ಲಿ ನೀಟಾಗಿ ಬರೆದಿರಿ. ಆ್ಯಂಡ್ ದೆನ್ ಒಂದು ಚಾಪ್ಟರ್ ಕಂಪ್ಲೀಟ್ ಆದಂಗೆ ನನಗೆ ನೋಟ್ಸನ್ನು ನೀವು ಒಂದು ಪಿಕ್ಕನ್ನು ಕಳಿಸ್ಬೇಕಾಗುತ್ತೆ, ಫೋಟೋ ತೆಗೆದುಬಿಟ್ಟು ನನಗೆ ನನ್ನ ನಂಬರ್ಗೆ. ಆ್ಯಂಡ್ ದೆನ್ ಒಂದು ಚಾಪ್ಟರ್ ಕಂಪ್ಲೀಟ್ ಆದಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದೆರಡು ಅಸೈನ್ಮೆಂಟ್ಸು ಅಥವಾ ಒಂದು ಟೆಸ್ಟ್ಗಳನ್ನ ಮಾಡ್ತೀವಿ. ಅದಕ್ಕೂ ಕೂಡ ನೀವು ಆನ್ಸರ್ ಮಾಡಿಬಿಟ್ಟು ನನಗೆ ಸೆಂಡ್ ಮಾಡಬೇಕು. ಓಕೆ, ಇದೆಲ್ಲ ಇನ್ಫಾರ್ಮೇಷನ್ ನಾವು ಒಂದು ಸರಿ ಗೂಗಲ್ ಮೀಟಲ್ಲಿ ಮೀಟ್ ಆಗೋಣ. ನಾನೊಂದು ಲಿಂಕ್ ಕಳಿಸ್ತೀನಿ. ಸೊ ಡೇಟು ಮತ್ತು ಲಿಂಕ್ ಕಳಿಸ್ತೀನಿ. ಆವತ್ತು ಗೂಗಲ್ ಮೀಟಲ್ಲಿ ನಾವು ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇವತ್ತಿನ ಲಾಸ್ಟ್ ಕಾನ್ಸೆಪ್ಟ್ ಏನು ಫಸ್ಟ್ ಚಾಪ್ಟರ್ ಅಂದರೆ ಸ್ಟಾರ್ಟಿಂಗ್ ಅ ಬಿಸ್ನೆಸ್ ಬೇಸಿಕ್ ಫ್ಯಾಕ್ಟರ್ಸ್ ಅಂತ. ಫಾಲೋಯಿಂಗ್ ಆರ್ ದಿ ಬೇಸಿಕ್ ಫ್ಯಾಕ್ಟರ್ಸ್ ವಿಚ್ ಆರ್ ಟು ಬಿ ಟೇಕನ್ ಇನ್ ಟು ಕನ್ಸಿಡ್ರೇಷನ್ ವೈಲ್ ಸ್ಟಾರ್ಟಿಂಗ್ ಅ ನ್ಯೂ ಬಿಸ್ನೆಸ್. ಸೊ ಎಲ್ಲರಿಗೂ ಒಂದು ಐಡಿಯಾ ಇರುತ್ತೆ ಅಂದ್ಕೊಳ್ಳಿ, ನಾವು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅಂದ್ಬಿಟ್ಟು. ಸೊ ಆ ರೀತಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅನ್ನೋ ಐಡಿಯಾ ನಿಮ್ಮ ಹತ್ರ ಇದ್ದರೆ ಯಾವ ರೀತಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಥವಾ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ನಾವು ಯಾವ್ಯಾವ ಪಾಯಿಂಟ್ಸನ್ನು ಕನ್ಸಿಡ್ರೇಷನ್ಗೆ ತೊಗೊಬೇಕು, ಬೇಸಿಕ್ಕಾಗಿ ನಾವು ಥಿಂಕ್ ಮಾಡಬೇಕಾಗಿರ್ತಕ್ಕಂಥ ಫ್ಯಾಕ್ಟರ್ಸ್ ಯಾವ್ದ್ಯಾವುದು ಅಂದ್ಬಿಟ್ಟು ಅದನ್ನು ಇವತ್ತು ಡಿಸ್ಕಸ್ ಮಾಡೋಣ. ಯಾವ್ಯಾವ ಫ್ಯಾಕ್ಟರ್ಸನ್ನು ನಾವು ಕನ್ಸಿಡ್ರೇಷನ್ಗೆ ತೊಗೊಬೇಕಾಗತ್ತೆ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ರೆ. ಫಸ್ಟ್ ಒನ್, ಸೆಲೆಕ್ಷನ್ ಆಫ್ ಲೈನ್ ಆಫ್ ಬಿಸ್ನೆಸ್. ಫಸ್ಟ್ ಪಾಯಿಂಟ್ ಏನು ನಿಮ್ಮ ಮೈಂಡಿಗೆ ಬರೋದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅಂದರೆ ಸೆಲೆಕ್ಷನ್ ಆಫ್ ಲೈನ್ ಆಫ್ ಬಿಸ್ನೆಸ್ ಅಥವಾ ನೇಚರ್ ಆಫ್ ಬಿಸ್ನೆಸ್ ಅಂತ ಕರಿತೀವಿ ಅದನ್ನು. ದಿ ಫಸ್ಟ್ ಥಿಂಗ್ ಟು ಬಿ ಡಿಸೈಡೆಡ್ ಬೈ ಆನ್ ಎಂಟರ್ಪ್ರನ್ಯೂರ್ is the nature and type of business to be undertaken. So this is the first thing. ನೀವು ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅಂದ ತಕ್ಷಣ ಫಸ್ಟು ನಿಮ್ಮ ಮೈಂಡಿಗೆ ಬರಬೇಕಾಗಿರೋದಂದರೆ ಯಾವ ಟೈಪ್ ಆಫ್ ಬಿಸ್ನೆಸ್ಸನ್ನು ನಾವು ಸ್ಟಾರ್ಟ್ ಮಾಡಬೇಕು ಅಥವಾ ಯಾವ ನೇಚರ್ ಆಫ್ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು. ಸೊ ಇದು ಒಬ್ಬ ಎಂಟ್ರಪ್ರನ್ಯೂರ್ಗೆ ಬರ್ತಕ್ಕಂಥ ಫಸ್ಟ್ ಥಿಂಗ್, ಅವ್ನ ಮೈಂಡಲ್ಲಿ ಬರ್ತಕ್ಕಂಥ ಫಸ್ಟ್ ಥಿಂಗ್. ಎಂಟ್ರಪ್ರನ್ಯೂರ್ ಅಂದರೆ ಯಾರು ಇಲ್ಲ, ಬಿಸ್ನೆಸ್ ಮ್ಯಾನ್. ಯಾರು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾನೆ ಅವನನ್ನು ನಾವೇನಂತ ಕರಿತೀವಿ, ಎಂಟ್ರಪ್ರನ್ಯೂರ್ ಅಂತ ಕರಿತೀವಿ. ಅವ್ನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ಮೇಲೆ ಅವ್ನ ಬಿಸ್ನೆಸ್ಸನ್ನು ನಾವೇನಂತ ಕರಿತೀವಿ ಅಂದರೆ ಎಂಟ್ರಪ್ರನ್ಯೂರ್ಶಿಪ್ ಅಂತ ಕರಿತೀವಿ, ಅವ್ನ ಪ್ರೋಸೆಸ್ಸನ್ನು. ಗೊತ್ತಾಯ್ತಲ್ಲ? ಸೊ ಯಾರು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದಾನೆ ಸೊ ಅವನನ್ನು ನಾವೇನಂತ ಕರಿತೀವಿ, ಎಂಟ್ರಪ್ರನ್ಯೂರ್ ಅಂತ ಕರಿತೀವಿ. ಗೊತ್ತಾಯ್ತಲ್ಲ? ಆ ಎಂಟ್ರಪ್ರನ್ಯೂರು ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅಂತ ಏನು ಅಂದ್ಕೊತಾ ಇದ್ದಾನಲ್ಲ ಅವನಿಗೆ ಫಸ್ಟ್ ಥಿಂಗು ಮೈಂಡಿಗೆ ಬರೋದು ಯಾವುದು ಅಂದರೆ ಸೆಲೆಕ್ಷನ್ ಆಫ್ ಲೈನ್ ಆಫ್ ಬಿಸ್ನೆಸ್. ಅಂದರೆ ಯಾವ ನೇಚರಲ್ಲಿ ಬಿಸ್ನೆಸ್ಸನ್ನು ನಾವು ಸ್ಟಾರ್ಟ್ ಮಾಡಬೇಕು ಅಥವಾ ಯಾವ ಟೈಪ್ ಆಫ್ ಬಿಸ್ನೆಸ್ಸನ್ನು ನಾವು ಸ್ಟಾರ್ಟ್ ಮಾಡಬೇಕು ಅನ್ನೋದು ಒಂದು ಮೈಂಡಿಗೆ ಬರುತ್ತೆ. ಇಲ್ಲೇನು ನೇಚರ್ ಆಫ್ ಬಿಸ್ನೆಸ್ಸು ಟೈಪ್ ಆಫ್ ಬಿಸ್ನೆಸ್ಸನ್ನು ಹೇಗೆ ಯಾವ ರೀತಿ ಇರುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ ನೀವು ಮ್ಯಾನುಫ್ಯಾಕ್ಚರಿಂಗ್ ಆ್ಯಕ್ಟಿವಿಟಿನ ಕ್ಯಾರಿ ಮಾಡ್ತಕ್ಕಂಥದ್ದ, ಅಂದರೆ ಗೂಡ್ಸನ್ನು ಪ್ರೊಡ್ಯೂಸ್ ಮಾಡೋ ಬಿಸ್ನೆಸ್ಸನ್ನು ಮಾಡ್ತಕ್ಕಂಥದ್ದ ಆ್ಯಕ್ಟಿವಿಟಿ, ಅಥವಾ ಟ್ರೇಡಿಂಗ್ ಆ್ಯಕ್ಟಿವಿಟಿ ತಗೊಳ್ಳೋದಾ, ಇಲ್ಲ ನಾನು ಪ್ರೊಡ್ಯೂಸ್ ಮಾಡೋದಕ್ಕೆ ನನಗೆ ಕಷ್ಟ ಆಗುತ್ತೆ, ಪ್ರೊಡ್ಯೂಸ್ ಮಾಡಿರೋ ಗೂಡ್ಸನ್ನು ನಾನು ಪರ್ಚೇಸು ಮತ್ತು ಸೇಲ್ ಈ ಆ್ಯಕ್ಟಿವಿಟಿ ಇರತಕ್ಕಂಥ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋಣ, ಟ್ರೇಡಿಂಗ್ ಆ್ಯಕ್ಟಿವಿಟಿ ಮಾಡೋಣ, ಅಥವಾ ಗೂಡ್ಸ್ ಬಗ್ಗೆ ಹೋಗೋದೇ ಬೇಡ ಸರ್ವಿಸನ್ನು ಪ್ರೊವೈಡ್ ಮಾಡ್ತಕ್ಕಂಥ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋಣ. ಸೊ ಇವೆಲ್ಲ ಏನು ನೇಚರ್ ಅಥವಾ ಟೈಪ್ ಆಫ್ ಬಿಸ್ನೆಸ್ ಅಂದ್ಬಿಟ್ಟು. ಸೊ ಇದರಲ್ಲಿ ನಾನು ಯಾವುದನ್ನು ನಾನು ಸೆಲೆಕ್ಟ್ ಮಾಡಬೇಕಾಗತ್ತೆ, ಟ್ರೇಡಿಂಗ್ ಆ್ಯಕ್ಟಿವಿಟಿನ, ಮ್ಯಾನುಫ್ಯಾಕ್ಚರಿಂಗ್ ಆ್ಯಕ್ಟಿವಿಟಿನ ಅಥವಾ ಸರ್ವಿಸ್ ಸೆಕ್ಟರಲ್ಲಿ ಹೋಗೋಣ. ಸೊ ಯಾವ ಟೈಪ್ ಆಫ್ ಬಿಸ್ನೆಸ್ಸನ್ನು ನಾನು ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನು ಫಸ್ಟ್ ಡಿಸೈಡ್ ಮಾಡಬೇಕು. ಅದನ್ನೇ ನಾವೇನು ಸೆಲೆಕ್ಷನ್ ಆಫ್ ಲೈನ್ ಆಫ್ ಬಿಸ್ನೆಸ್ ಅಥವಾ ನೇಚರ್ ಆಫ್ ಬಿಸ್ನೆಸ್ ಅಂತ. ಸೆಕೆಂಡ್ ಪಾಯಿಂಟ್ ಏನು, ಸೈಜ್ ಆಫ್ ದಿ ಫಾರ್ಮ್. ಸೊ ಯಾವ ಸ್ಕೇಲಲ್ಲಿ ನೀವು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು. ಸೈಜ್ ಆಫ್ ದಿ ಬಿಸ್ನೆಸ್ or scale of
ಆಪರೇಷನ್ ಈಸ್ ಅನದರ್ ಇಂಪಾರ್ಟೆಂಟ್ ಡಿಸಿಷನ್ ಟು ಬಿ ಟೇಕನ್ ಅಟ್ ದಿ ಸ್ಟಾರ್ಟ್ ಆಫ್ ಬಿಸ್ನೆಸ್. ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೇಕಾದ್ರೆ ಅನದರ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಯಾವುದು ಅಂತಂದರೆ ಡಿಸೈಡಿಂಗ್ ಅಬೌಟ್ ದಿ ಸೈಜ್ ಆಫ್ ದಿ ಫಾರ್ಮ್ ಅಥವಾ ಸೈಜ್ ಆಫ್ ದಿ ಬಿಸ್ನೆಸ್. ನಾವು ಯಾವ ರೇಂಜಲ್ಲಿ ಬಿಸ್ನೆಸ್ಸನ್ನು ಮಾಡಬೇಕಂತ. ಬಿಕಾಸ್ ಸಮ್ ಫ್ಯಾಕ್ಟರ್ಸ್ ಫೇವರ್ ಅ ಲಾರ್ಜ್ ಸೈಜ್ ಆ್ಯಂಡ್ ಸಮ್ ಫ್ಯಾಕ್ಟರ್ಸ್ ಫೇವರ್ ಅ ಸ್ಮಾಲ್ ಸೈಜ್. ಕೆಲವೊಂದು ಫ್ಯಾಕ್ಟರ್ಸು ಲಾರ್ಜ್ ಸ್ಕೇಲ್ ಬಿಸ್ನೆಸ್ಸನ್ನು ಕ್ಯಾರಿ ಮಾಡೋದಕ್ಕೆ ಫೇವರ್ ಆಗಿದ್ದರೆ, ಕೆಲವೊಂದು ಬಿಸ್ನೆಸ್ಸು ಕೆಲವೊಂದು ಫ್ಯಾಕ್ಟರ್ಸು ಸ್ಮಾಲ್ ಸ್ಕೇಲ್ ಬಿಸ್ನೆಸ್ಸನ್ನು ಕ್ಯಾರಿ ಮಾಡೋದಕ್ಕೆ ನಮ್ಗೆ ಫೇವರ್ ಆಗಿರುತ್ತೆ. ಸೊ ಅದನ್ನು ನಾನು ಡಿಪೆಂಡ್ ಆಗಿಟ್ಕೊಂಡು ನಮಗೆ ಯಾವುದು ಸೂಟಬಲ್ ಅನಿಸುತ್ತೆ. ಸೊ ಕೆಲವೊಂದು ಫ್ಯಾಕ್ಟರ್ಸು ನಿಮ್ಗೆ ಎರಡಕ್ಕೂ ಸಪೋರ್ಟಿವ್ ಫ್ಯಾಕ್ಟರ್ಸ್ ಇರುತ್ತೆ, ಲಾರ್ಜ್ ಸ್ಕೇಲಲ್ಲಿ ಮಾಡೋಕ್ಕೂ ಇರುತ್ತೆ, ಸ್ಮಾಲ್ ಸ್ಕೇಲಲ್ಲಿ. ಈಗ ಅದಕ್ಕೊಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಾನು ಸ್ಟಾರ್ಟ್ ಮಾಡ್ತಾ ಇರೋ ಬಿಸ್ನೆಸ್ ಏನಿದೆ, ಯಾವುದೊಂದು ಪ್ರಾಡಕ್ಟನ್ನು ಇಟ್ಕೊಂಡು ಬಿಸ್ನೆಸ್ ಮಾಡ್ತಾಯಿದ್ದೀನಿ ಅಂದರೆ ಡಿಮ್ಯಾಂಡ್ ತುಂಬ ಚೆನ್ನಾಗಿದೆ ಮಾರ್ಕೆಟಲ್ಲಿ ಅಂತ ಅಂದರೆ ನಾನು ಅವಾಗೇನು ಮಾಡ್ತೀನಿ, ಲಾರ್ಜ್ ಸ್ಕೇಲಲ್ಲಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತೀನಿ. ಸೊ ನಾನು ತೊಗೊಂಡಿರ್ತಕ್ಕಂಥ ಪ್ರಾಡಕ್ಟಿಗೆ ಮಾರ್ಕೆಟಲ್ಲಿ ಅಷ್ಟೊಂದೇನು ಡಿಮ್ಯಾಂಡ್ ಇಲ್ಲ ಅಥವಾ ಗ್ಯಾರಂಟಿಡ್ ಡಿಮ್ಯಾಂಡ್ ಇಲ್ಲ, ಫ್ಲಕ್ಚುಯೇಷನ್ಸ್ ಇದೆ ಅಂದಾಗ ಸೊ ಆವಾಗ ಲಾರ್ಜ್ ಸ್ಕೇಲಿಗೆ ಹೋಗಲ್ಲ, ನಾನು ಸ್ಮಾಲ್ ಸ್ಕೇಲ್. ಯಾಕೆಂದರೆ ಗ್ಯಾರಂಟಿ ಇಲ್ಲ, ಡಿಮ್ಯಾಂಡ್ ಬಗ್ಗೆ ಗ್ಯಾರಂಟಿ ಇಲ್ಲ ಅಂತ ಇದ್ದಾಗ ಸೊ ಲಾಸ್ ಆಗೋ ಚಾನ್ಸಸ್ ಇದೆ ಅಂದಾಗ ಸೊ ನಾವು ಲಾರ್ಜ್ ಸ್ಕೇಲನ್ನು ನಾವು ಸೆಲೆಕ್ಟ್ ಮಾಡಲ್ಲ. ಕೆಲವೊಂದು ಫ್ಯಾಕ್ಟರ್ ಸಪೋರ್ಟ್ ಮಾಡುತ್ತೆ, ಲಾರ್ಜ್ ಸ್ಕೇಲ್ಗೂ ಸಪೋರ್ಟ್ ಮಾಡುತ್ತೆ, ಸ್ಮಾಲ್ ಸ್ಕೇಲ್ಗೂ ಸಪೋರ್ಟ್ ಮಾಡುತ್ತೆ. ಸೊ ನಮಗೆ ಯಾವ್ದು ಸೂಟಬಲ್ ಅದನ್ನು ನಾವು ಇದು ಮಾಡಬೇಕು, ವೆದರ್ ವಿ ಗೋ ಫಾರ್ ಅ ಲಾರ್ಜ್ ಸ್ಕೇಲ್ ಆರ್ ಸ್ಮಾಲ್ ಸ್ಕೇಲ್ ಅಂತ. ದಟ್ ಈಸ್ ಕಾಲ್ಡ್ ಸೈಜ್ ಆಫ್ ದಿ ಫಾರ್ಮ್. ಥರ್ಡ್ ಒನ್, ಚಾಯ್ಸ್ ಆಫ್ ಫಾರ್ಮ್ ಆಫ್ ಓನರ್ಶಿಪ್. ಸೊ ಓನರ್ಶಿಪ್ನ ಫಾರ್ಮ್ ಯಾವುದು ನಿಮಗೆ ನೆಕ್ಸ್ಟ್ ಚಾಪ್ಟರ್ ಇದೇನೆ, ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಅಂತ ಓದ್ತೀರ. ಸೊ ಇಲ್ಲಿ ಫಾರ್ಮ್ ಅಂತಂದೇನಿಲ್ಲ, ನಾವು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೇಕಾದ್ರೆ ಎಷ್ಟು ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ಸ್ ಇರುತ್ತೆ, ಅದರಲ್ಲಿ ನಾವು ಯಾವುದನ್ನು ಸೆಲೆಕ್ಟ್ ಮಾಡಬೇಕು. ವಿತ್ ರೆಸ್ಪೆಕ್ಟ್ ಟು ಓನರ್ಶಿಪ್, ದ ಬಿಸ್ನೆಸ್ ಆರ್ಗನೈಸೇಷನ್ ಮೇ ಟೇಕ್ ದಿ ಫಾರ್ಮ್ ಆಫ್ ಸೋಲ್ ಪ್ರೊಪ್ರೈಟರ್ಶಿಪ್, ಪಾರ್ಟ್ನರ್ಶಿಪ್ ಆರ್ ಕಂಪನಿ. ನೋಡಿ, ಇದು 3 ಫಾರ್ಮ್ ಇದೆ ಅಂತ ಎಕ್ಸಾಂಪಲ್ ಹೇಳ್ತಾ ಇರೋದಷ್ಟೇ, 3 ಫಾರ್ಮ್ಸ್ ಇನ್ನೂ ಇದ್ದಾವೆ. ನೆಕ್ಸ್ಟ್ ಚಾಪ್ಟ್ರಲ್ಲಿ ಇನ್ ಡೀಟೇಲಲ್ಲಿ ಓದ್ತೀರಿ. ಅಂದರೆ ನೀವು ಸ್ಟಾರ್ಟ್ ಮಾಡೋ ಬಿಸ್ನೆಸ್ಸು ಓನರ್ಶಿಪ್ಪು ಯಾವ ಫಾರ್ಮಲ್ಲಿ ಇರಬೇಕು, ಏನು ಸೋಲ್ ಪ್ರೊಪ್ರೈಟರ್ಶಿಪ್ ಫಾರ್ಮಲ್ಲಿ ಇರಬೇಕಾ. ಸೋಲ್ ಪ್ರೊಪ್ರೈಟರ್ಶಿಪ್ ಅಂದರೆ ಒಬ್ಬನೇ ಓನರ್ ಇರ್ತಾನೆ, ಅವನೇ ಕ್ಯಾಪಿಟಲ್ ಇನ್ವೆಸ್ಟ್ ಮಾಡ್ತಾನೆ, ಪ್ರಾಫಿಟ್ ಬಂದರೂ ಅವನೊಬ್ಬನೇ ಶೇರ್ ಮಾಡ್ಕೊತಾನೆ, ಲಾಸ್ ಬಂದರೂ ಅವನೇ ಶೇರ್ ಮಾಡ್ತಾನೆ. ಆ ಥರ ಫಾರ್ಮನ್ನು ಏನಂತ ಕರಿತೀವಿ, ಸೋಲ್ ಪ್ರೊಪ್ರೈಟರ್ಶಿಪ್ ಅಂತ ಕರಿತೀವಿ. ನೆಕ್ಸ್ಟ್ ಇನ್ನೊಂದು ಫಾರ್ಮ್ ಏನಿದೆ, ಪಾರ್ಟ್ನರ್ಶಿಪ್. ಪಾರ್ಟ್ನರ್ಶಿಪ್ ಅಂದರೆ ಮಿನಿಮಮ್ 2 ಮೆಂಬರ್ಸ್ ಇರ್ತಾರೆ. ಸೊ ಮೋರ್ ದ್ಯಾನ್ 2 ಮೆಂಬರ್ಸ್ ನಾವೆಲ್ಲ ಸೇರ್ಕೊಂಡು ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋದಕ್ಕೆ ಏನಂತ ಕರಿತೀವಿ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಂತ ಕರಿತೀವಿ. ನೆಕ್ಸ್ಟು ಕಂಪನಿ ಫಾರ್ಮ್. ಸೊ ತುಂಬ ಜನ ಸೇರಿಕೊಂಡು ನಾವು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತೀವಿ, ಲಾರ್ಜ್ ಸ್ಕೇಲಲ್ಲಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅಂದಾಗ ನಿಮಗೆ ಕಂಪನಿ ಫಾರ್ಮ್ ಅನ್ನೋದು ಕೂಡ ಒಂದು ಚಾಯ್ಸ್ ಇರುತ್ತೆ. ಸೊ ಈಚ್ ಫಾರ್ಮ್ ಆ್ಯಸ್ ಇಟ್ಸ್ ಓನ್ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್. ಈ 3 ಫಾರ್ಮ್ಸ್ನೂ ಅದರದ್ದೇ ಆದಂಥ ಮೆರಿಟ್ಸ್ ಇರುತ್ತೆ, ಡಿಮೆರಿಟ್ಸ್ ಇರುತ್ತೆ. ಗೊತ್ತಾಯ್ತಲ್ಲ. ಸೋಲ್ ಪ್ರೊಪ್ರೈಟರ್ಶಿಪ್ಗೆ ಅದರದ್ದೇ ಆದಂಥ ಮೆರಿಟ್ಸ್ ಇದೆ, ಡಿಮೆರಿಟ್ಸ್ ಇದೆ, ಅಂದರೆ ಅನುಕೂಲಗಳು ಅನಾನುಕೂಲಗಳು. ಪಾರ್ಟ್ನರ್ಶಿಪ್ಗೆ, ಪಾಲುದಾರಿಕೆಗೂ ಅಷ್ಟೇ ಅದರದ್ದೇ ಆದಂಥ ಮೆರಿಟ್ಸು ಡಿಮೆರಿಟ್ಸ್ ಇರುತ್ತೆ. ಕಂಪನಿ ಫಾರ್ಮ್ ಆಫ್ ಬಿಸ್ನೆಸ್ಗೂ ಅಷ್ಟೇ ಮೆರಿಟ್ಸು ಡಿಮೆರಿಟ್ಸು ಇದಿರುತ್ತೆ. ನೀನು ಸೆಲೆಕ್ಟ್ ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ಚಾಯ್ಸನ್ನು ಮಾಡಲೇಬೇಕಾಗುತ್ತೆ ನೀನು. ಆವಾಗ ಎಲ್ಲದ್ರದ್ದು ಮೆರಿಟ್ಸು ಮತ್ತು ಡಿಮೆರಿಟ್ಸನ್ನು ಅನಲೈಸ್ ಮಾಡಿ ಯಾವುದು ನನಗೆ ಸೂಟಬಲ್ ಅನಿಸುತ್ತೆ ನಿನಗೆ. ನೀನು ಒಬ್ಬನೇ ನನ್ನ ಬಿಸ್ನೆಸ್ಸನ್ನು ಮೇಂಟೈನ್ ಮಾಡ್ತೀನಿ, ನನಗೆ ಆ ಕೆಪಾಸಿಟಿ ಇದೆ ಅಂದರೆ ಯು ವಿಲ್ ಗೋ ಫಾರ್ ಸೋಲ್ ಪ್ರೊಪ್ರೈಟರ್ಶಿಪ್. ಇಲ್ಲ, ನನಗೆ ಅಟ್ಲೀಸ್ಟ್ ಯಾರಾದರೂ ಒಂದಿಬ್ಬರು ಸಪೋರ್ಟಿವ್ ಆಗಿರಲಿ, ನಾನು ಒಬ್ಬಂಗೆ ಬಿಸ್ನೆಸ್ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ ಅಂದರೆ ನಿಮ್ಗೆ ಇನ್ನೊಂದು ಆಪ್ಷನ್ ಏನಿದೆ, ಪಾರ್ಟ್ನರ್ಶಿಪ್ ಇದೆ. ಇಲ್ಲ, ನಾನು ಬಿಸ್ನೆಸ್ ಲಾರ್ಜ್ ಸ್ಕೇಲಲ್ಲಿ ಮಾಡ್ತೀನಿ, ನನಗೆ ತುಂಬ ಕ್ಯಾಪಿಟಲ್ ಬೇಕು, ಬಟ್ ಅಷ್ಟು ಕ್ಯಾಪಿಟಲ್ ನನ್ನ ಹತ್ರ ಇಲ್ಲ ಅಂದಾಗ ನಿಮ್ಗೆ ಇನ್ನೊಂದು ಆಪ್ಷನ್ ಏನಿರುತ್ತೆ, ಕಂಪನಿ ಫಾರ್ಮ್ ಆಫ್ ಬಿಸ್ನೆಸ್ ಇರುತ್ತೆ. ಸೊ ಇದಿಷ್ಟು ಫಾರ್ಮ್ಸಲ್ಲಿ ನೀವು ಯಾವುದಾದ್ರು ಒಂದನ್ನು ಸೆಲೆಕ್ಟ್ ಮಾಡಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟು 4th one ಪಾಯಿಂಟ್ ಏನಂದರೆ ಇಂಪಾರ್ಟೆಂಟ್, ಲೊಕೇಶನ್ ಆಫ್ ಬಿಸ್ನೆಸ್. ದಿ ಪ್ಲೇಸ್ ವೇರ್ ದ ಎಂಟರ್ಪ್ರೈಸ್ ವಿಲ್ ಬಿ ಲೊಕೇಟೆಡ್ ಈಸ್ ಅನ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಟು ಬಿ ಕನ್ಸಿಡರ್ಡ್ ಅಟ್ ದಿ ಸ್ಟಾರ್ಟ್ ಆಫ್ ದಿ ಬಿಸ್ನೆಸ್. ಸೊ ಮೈನ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂದರೆ ಯಾರು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ರು ಅನ್ನೋದಕ್ಕಿಂತ ಎಲ್ಲಿ ಆ ಬಿಸ್ನೆಸ್ಸು ಸಿಚುಯೇಟ್ ಆಗಿದೆ, ಎಲ್ಲಿ ಆರ್ಗನೈಸೇಷನು ಸಿಚುಯೇಟ್ ಆಗಿದೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಸೊ ಯಾವ ಪ್ಲೇಸಲ್ಲಿ ನೀವು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಿದ್ದೀರಾ, ಎಲ್ಲಿ ನಿನ್ನ ಕಂಪನಿ ಸಿಚುಯೇಟ್ ಆಗಿದೆ, ಅದು ಕೂಡ ಇಂಪಾರ್ಟೆಂಟ್ ಫ್ಯಾಕ್ಟ್. ಕೆಲವೊಂದು ಸರಿ
ನಿಮ್ಮ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋ ಪ್ಲೇಸ್ ಕೂಡ ನಿಮ್ಮ ಬಿಸ್ನೆಸ್ಸು ಸಕ್ಸಸ್ ಆಗೋದಕ್ಕೆ ಒಂದು ಸಪೋರ್ಟಿವ್ ಫ್ಯಾಕ್ಟರ್ ಆಗಿ ಆ್ಯಕ್ಟ್ ಮಾಡುತ್ತೆ. ಈಗ ನೀವು ಯಾವುದೋ ಒಂದು ರಿಮೋಟ್ ಏರಿಯಾದಲ್ಲಿ ನೀವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಏನು ಕಸ್ಟಮರ್ಸ್ ಕಾಂಟ್ಯಾಕ್ಟು ಅಷ್ಟೊಂದಾಗಿ ಸಿಗೋದಿಲ್ಲ. ಅದೇ ಏನಾದರೂ ತುಂಬ ರೆಸಿಡೆನ್ಷಿಯಲ್ ಏರಲ್ಲಿ ಎಲ್ಲಿ ಪೀಪಲ್ ಗ್ಯಾದರಿಂಗ್ ಜಾಸ್ತಿ ಇರುತ್ತೆ ಅಂಥ ಕಡೆ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರ ಅಂದರೆ ನೀವು ಬೇಗ ಕಸ್ಟಮರ್ಸನ್ನು ಫೈಂಡ್ ಔಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಯಾವ ಲೊಕೇಶನಲ್ಲಿ ಅಥವಾ ಯಾವ ಪ್ಲೇಸಲ್ಲಿ ನೀವು ಕಂಪನಿನ ಸ್ಟಾರ್ಟ್ ಮಾಡ್ತಿದ್ದೀರೋ ಅದು ಕೂಡ ಒನ್ ಆಫ್ ದಿ ಇಂಪಾರ್ಟೆಂಟ್ ಫ್ಯಾಕ್ಟರ್. ಆ್ಯಂಡ್ ದೆನ್ ಫೈನಾನ್ಸಿಂಗ್ ದಿ ಬಿಸ್ನೆಸ್ ಪ್ರಪೋಸಿಷನ್. ಬಿಸ್ನೆಸ್ ಪ್ರಪೋಸಿಷನ್ ಅದು ಮಾಡಿದ್ರೆ ಬಿಸ್ನೆಸ್ ಐಡಿಯಾ ಅಂದ್ಬಿಟ್ಟು, ಅಂದರೆ ನೀವೇನು ಯಾವ ಬಿಸ್ನೆಸ್ ಮಾಡಬೇಕು ಅಂತ ಐಡಿಯಾ ಇದೆಯಲ್ಲ ಅದನ್ನೇ ನಾವೇನಂತ ಕರೆದು ಬಿಸ್ನೆಸ್ ಪ್ರಪೋಸಿಷನ್ ಅಂತ ಕರಿತೀವಿ. ಫೈನಾನ್ಸಿಂಗ್ ಅಂದರೆ ಏನು? ಫೈನಾನ್ಸಿಂಗ್ ಈಸ್ ಕನ್ಸರ್ನ್ ವಿತ್ ಪ್ರೊವೈಡಿಂಗ್ ನೆಸೆಸರಿ ಕ್ಯಾಪಿಟಲ್ ಟು ಸ್ಟಾರ್ಟ್ ಆ್ಯಂಡ್ ಕಂಟಿನ್ಯೂ ದಿ ಬಿಸ್ನೆಸ್. ಸೊ ಫೈನಾನ್ಸಿಂಗ್ ಅಂದರೆ ಏನಿಲ್ಲ, ಬಿಸ್ನೆಸ್ಸಲ್ಲಿ ಪ್ರೊವೈಡಿಂಗ್ ನೆಸೆಸರಿ ಕ್ಯಾಪಿಟಲ್ ಟು ಸ್ಟಾರ್ಟ್ ಆ್ಯಂಡ್ ಕಂಟಿನ್ಯೂ ದಿ ಬಿಸ್ನೆಸ್. ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋದಕ್ಕೆ ಮತ್ತು ಸ್ಟಾರ್ಟ್ ಮಾಡಿರೋ ಬಿಸ್ನೆಸ್ಸನ್ನು ರನ್ ಮಾಡೋದಕ್ಕೆ ಬೇಕಾದಂಥ ಕ್ಯಾಪಿಟಲನ್ನು ಒದಗಿಸೋದಕ್ಕೆ ನಾವು ಏನಂತ ಕರಿತೀವಿ, ಫೈನಾನ್ಸಿಂಗ್ ಅಂತ ಕರಿತೀವಿ. ಅಂದರೆ ನಮ್ಗೆ ಎಷ್ಟು ಫೈನಾನ್ಸ್ ಬೇಕು, ಆ ಬೇಕಾಗಿರೋ ಫೈನಾನ್ಸನ್ನು ಎಲ್ಲಿಂದ ತರಬೇಕು ಅನ್ನೋದನ್ನು ಡಿಸೈಡ್ ಮಾಡಬೇಕು ಫಸ್ಟು. ಆ್ಯಂಡ್ ದೆನ್ ಈ ಫೈನಾನ್ಸ್ ಏನಕ್ಕೆ ಬೇಕಂತಂದರೆ ಪ್ರೊಕ್ಯೂರ್ಮೆಂಟ್ ಆಫ್ ಫಿಕ್ಸ್ಡ್ ಅಸೆಟ್ಸ್, ಇನ್ವೆಂಟ್ರಿ ಎಟ್ಸೆಟ್ರಾ ರಿಕ್ವೈರ್ ಎನಫ್ ಮನಿ. ಸೊ ನಮಗೆ ಫೈನಾನ್ಸ್ ಅಥವಾ ಮನಿ ಏನಕ್ಕೆ ಬೇಕು ಅಂದರೆ ಫಾರ್ ದಿ ಪ್ರೊಕ್ಯೂರ್ಮೆಂಟ್ ಆಫ್ ಫಿಕ್ಸ್ಡ್ ಅಸೆಟ್ಸ್. ಫಿಕ್ಸ್ಡ್ ಅಸೆಟ್ಸ್ ಅಂದರೆ ಯಾವುದು ಅಂದರೆ ಲ್ಯಾಂಡು, ಬಿಲ್ಡಿಂಗು, ಮೆಷಿನರೀಸು, ಫರ್ನಿಚರ್ಸು, ಇವೆಲ್ಲ ಏನಂತ ಕರಿತೀವಿ ಫಿಕ್ಸ್ಡ್ ಅಸೆಟ್ಸ್. ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ ಲ್ಯಾಂಡ್ ಇರಬೇಕು, ಬಿಲ್ಡಿಂಗ್ ಇರಬೇಕು, ಫರ್ನಿಚರ್ಸ್ ಇರಬೇಕು, ಮೆಷಿನರೀಸ್ ಇರಬೇಕು, ಇವೆಲ್ಲ ಏನಂತ ಕರಿತೀವಿ ಫಿಕ್ಸ್ಡ್ ಅಸೆಟ್ಸ್. ಇವೆಲ್ಲ ಒಂದು ತೊಗೊಬೇಕು ಅಂದರೆ ನಮಗೆ ಅಮೌಂಟ್ ಬೇಕು, ದಟ್ ಈಸ್ ಕ್ಯಾಪಿಟಲ್. ಆ್ಯಂಡ್ ದೆನ್ ಇನ್ವೆಂಟರಿ ಅಂದರೆ ಸ್ಟಾಕ್ ಅಂತ ಕರಿತೀವಿ. ರಾ ಮೆಟೀರಿಯಲ್ಸನ್ನು ಸ್ಟಾಕ್ ಆಗೋದಿರ್ಬೋದು, ಬೇರೆ ಯಾವುದೋ ಪ್ರಾಡಕ್ಟ್ಸನ್ನು ನಾವು ಸ್ಟಾಕ್ ಬೇಕು ಅಂದರೆ ಅವೆಲ್ಲದಕ್ಕೂ ನಮಗೇನು ಬೇಕು, ಅಮೌಂಟು ಬೇಕಾದ, ಅದನ್ನೇ ನಾವೆಂತ ಹೇಳಿದ್ರೆ ಫೈನಾನ್ಸ್. ಸೊ ಇದೆಲ್ಲ ಪರ್ಚೇಸ್ ಮಾಡೋದಕ್ಕೆ ವಿ ನೀಡ್ ಎನಫ್ ಮನಿ. ಫಿಕ್ಸ್ಡ್ ಅಸೆಟ್ಸನ್ನು ಪರ್ಚೇಸ್ ಮಾಡೋದಕ್ಕೆ ನಮಗೆ ಬೇಕಾದಂಥ ಅಸೆಸರೀಸ್ ಎಲ್ಲ ಪರ್ಚೇಸ್ ಮಾಡೋದಕ್ಕೆ ವಿ ನೀಡ್ ಎನಫ್ ಮನಿ. ಇದನ್ನೇ ನಾವೇನಂತ ಕರೆದು ಫೈನಾನ್ಸಿಂಗ್ ದಿ ಬಿಸ್ನೆಸ್ ಪ್ರಪೋಸಿಷನ್. ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅಂದ ತಕ್ಷಣ ಎಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀವಿ, ಯಾವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀವಿ, ಯಾವ ಥರದ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ, ಆ್ಯಂಡ್ ದೆನ್ ಆ ಬಿಸ್ನೆಸ್ ಟೈಪ್ ಆಫ್ ಬಿಸ್ನೆಸ್ ಏನು ನಾವು ಸ್ಟಾರ್ಟ್ ಮಾಡ್ತಾ ಇರ್ತಕ್ಕಂಥದ್ದು, ಮತ್ತು ಅದಕ್ಕೆ ಎಷ್ಟು ಫೈನಾನ್ಸು ನಮಗೆ ರಿಕ್ವೈರ್ಮೆಂಟ್ ಇರುತ್ತೆ. ಈ ರಿಕ್ವೈರ್ಮೆಂಟ್ ಇರೋ ಫೈನಾನ್ಸನ್ನು ಯಾವ್ಯಾವ್ದ್ರ ಮುಖಾಂತರ ನಾವು ತಗೊಳ್ಬೇಕಾಗತ್ತೆ, ಯಾವ್ಯಾವ ಮುಖಾಂತರ ಕಲೆಕ್ಟ್ ಮಾಡಬೇಕಾಗತ್ತೆ ಬೇಕಾದಂಥ ಅಮೌಂಟನ್ನ. ಸೊ ಇದಿಷ್ಟು ಫ್ಯಾಕ್ಟರ್ಸನ್ನು ನಾವೇನು ಮಾಡಬೇಕಾಗತ್ತೆ, ಬಿಸ್ನೆಸ್ಸನ್ನು ಕಮೆನ್ಸ್ ಮಾಡೋದಕ್ಕೆ ಮುಂಚೆ ವಿ ಟೇಕನ್ ಇನ್ ಟು ಕನ್ಸಿಡರೇಷನ್. ಅದಾಯ್ತಲ್ಲ. ಸೊ ಇದು ಈ ಕಾನ್ಸೆಪ್ಟ್. ಸೊ ಜಸ್ಟ್ ಒಂದು ಗ್ಲ್ಯಾನ್ಸ್ ಕೊಟ್ಬಿಡ್ತೀನಿ ನೋಡಿ. ಸೊ ಈ ಚಾಪ್ಟರಲ್ಲಿ ನಾವು ಫಸ್ಟಿಂದ ಏನು ಓದಿದ್ದೀವಿ, ಫಸ್ಟ್ ಕ್ಲಾಸಿಂದ ಏನು ಓದಿದ್ದೀವಿ ಅಂತ. ಎಕನಾಮಿಕ್ ಆ್ಯಕ್ಟಿವಿಟೀಸ್ ಅಂದ್ರೇನು, ಟೈಪ್ಸ್ ಆಫ್ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಓದಿದ್ದೀವಲ್ಲ. ಎಕನಾಮಿಕ್ ಆ್ಯಕ್ಟಿವಿಟೀಸ್ ಮೀನಿಂಗು, ಟೈಪ್ಸು, ಬಿಸ್ನೆಸ್ಸು, ಪ್ರೊಫೆಷನ್ನು, ಎಂಪ್ಲಾಯ್ಮೆಂಟ್. ಆ್ಯಂಡ್ ದೆನ್ ಅದು ಕಂಪ್ಯಾರಿಸನ್ ಆಫ್ ಎಕನಾಮಿಕ್ ಆ್ಯಕ್ಟಿವಿಟೀಸ್, ಕಂಪ್ಯಾರಿಸನ್ ಆಫ್ ಬಿಸ್ನೆಸ್, ಪ್ರೊಫೆಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್. ನೆಕ್ಸ್ಟ್ ಏನು ಅಂದರೆ ಕ್ಲಾಸಿಫಿಕೇಷನ್ ಆಫ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್. ಕ್ಲಾಸಿಫಿಕೇಷನ್ ಆಫ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಅಂದರೆ ಅದನ್ನು 2 ಟೈಪ್ಸಾಗಿ ಕ್ಲಾಸಿಫೈ ಮಾಡ್ತೀವಿ. ಒಂದು ಇಂಡಸ್ಟ್ರಿ, ಇನ್ನೊಂದು ಕಾಮರ್ಸ್ ಅಂದ್ಬಿಟ್ಟು. ಇಂಡಸ್ಟ್ರೀಸಲ್ಲಿ ಅಗೇನ್ ಟೈಪ್ಸ್ ಬರುತ್ತೆ. ಪ್ರೈಮರಿ ಇಂಡಸ್ಟ್ರಿ, ಸೆಕೆಂಡರಿ ಇಂಡಸ್ಟ್ರಿ. ಪ್ರೈಮರಿ ಇಂಡಸ್ಟ್ರೀಸಲ್ಲಿ ಅಗೇನ್ 2 ಟೈಪ್ಸ್, ಎಕ್ಸ್ಟ್ರಾಕ್ಟಿವ್ ಇಂಡಸ್ಟ್ರಿ, ಜೆನೆಟಿಕ್ ಇಂಡಸ್ಟ್ರಿ. ಸೆಕೆಂಡರಿ ಇಂಡಸ್ಟ್ರೀಸಲ್ಲೂ 2 ಟೈಪ್ಸ್, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ, ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ. ಆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸಲ್ಲಿ ಅಗೇನ್ 4 ಟೈಪ್ಸ್ ಬರುತ್ತೆ. ಅನಾಲಿಟಿಕಲ್ ಇಂಡಸ್ಟ್ರಿ, ಸಿಂಥೆಟಿಕ್ ಇಂಡಸ್ಟ್ರಿ, ಅಸೆಂಬ್ಲಿ ಲೈನ್ ಇಂಡಸ್ಟ್ರಿ, ಪ್ರೊಸೆಸಿಂಗ್ ಇಂಡಸ್ಟ್ರಿ. ಸೊ ಇದಿಷ್ಟು ಇಂಡಸ್ಟ್ರಿ ಪಾರ್ಟ್. ಕಾಮರ್ಸ್ ಅನದರ್ ಬ್ರಾಂಚ್ ಏನು ಬಿಸ್ನೆಸ್ ಅಂದರೆ ಕಾಮರ್ಸ್. ಅದರಲ್ಲಿ 2 ಟೈಪ್ಸ್ ಯಾವುದಂದರೆ ಟ್ರೇಡ್ ಮತ್ತು ಆಕ್ಸಿಲರೀಸ್ ಟು ಟ್ರೇಡ್ ಅಂತ. ಟ್ರೇಡ್ ಅಂತ ಬಂದಾಗ 2 ಟೈಪ್ಸ್, ಇಂಟರ್ನಲ್ ಟ್ರೇಡ್, ಎಕ್ಸ್ಟರ್ನಲ್ ಟ್ರೇಡ್. ಇಂಟರ್ನಲ್ ಟ್ರೇಡಲ್ಲಿ ಹೋಲ್ಸೇಲ್ ಟ್ರೇಡ್, ರಿಟೈಲ್ ಟ್ರೇಡ್. ಎಕ್ಸ್ಟರ್ನಲ್ ಟ್ರೇಡಲ್ಲಿ ಇಂಪೋರ್ಟ್ ಟ್ರೇಡ್, ಎಕ್ಸ್ಪೋರ್ಟ್ ಟ್ರೇಡ್, ಎಕ್ಸ್ಪೋರ್ಟ್ ಟ್ರೇಡ್. ಆಕ್ಸಿಲರೀಸ್ ಟು ಟ್ರೇಡ್ ಯಾವ್ಯಾವು ಅಂದರೆ ಟ್ರಾನ್ಸ್ಪೋರ್ಟೇಷನ್, ಬ್ಯಾಂಕಿಂಗ್, ವೇರ್ ಹೌಸಿಂಗ್, ಅಡ್ವರ್ಟೈಸಿಂಗ್,
ಇನ್ಶೂರೆನ್ಸ್, ಇದಿಷ್ಟು ಈ ಆ್ಯಕ್ಟಿವಿಟೀಸ್. ಸೊ ಇದಿಷ್ಟು ಕ್ಲಾಸಿಫಿಕೇಶನ್ ಆಫ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್. ನೆಕ್ಸ್ಟ್ ಏನು ಓದಿದ್ದಾರೆ ಅಂದರೆ ಫೀಚರ್ಸ್ ಆಫ್ ಬಿಸ್ನೆಸ್, ಫೀಚರ್ಸ್ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬಿಸ್ನೆಸ್, ಆ್ಯಂಡ್ ದೆನ್ ಆಬ್ಜೆಕ್ಟಿವ್ಸ್ ಆಫ್ ಬಿಸ್ನೆಸ್, ಆ್ಯಂಡ್ ದೆನ್ ಬಿಸ್ನೆಸ್ ರಿಸ್ಕ್ ಅಂದರೆ ಏನು, ನೇಚರ್ ಆಫ್ ಬಿಸ್ನೆಸ್ ರಿಸ್ಕ್ ಆ್ಯಂಡ್ ಕಾಸಸ್ ಆಫ್ ಬಿಸ್ನೆಸ್ ರಿಸ್ಕ್. ಸೊ ಇದಿಷ್ಟು ಕಾನ್ಸೆಪ್ಟ್ಸನ್ನು ಈ ಫಸ್ಟ್ ಚಾಪ್ಟರ್ಲಿ ನೀವು ಸ್ಟಡಿ ಮಾಡಿರ್ತೀವಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಕ್ವೆಶನ್ಸನ್ನು ನಾನು ನಿಮ್ಗೆ ಕಳಿಸ್ತೀನಿ. ನೀವೇನು ಇವತ್ತು ನೋಟ್ಸ್ ಕಳಿಸ್ತೀನಿ, ಆ ನೋಟ್ಸನ್ನು ಒಂದು ಕಡೆ ಬರೆದ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಕ್ವೆಶನ್ಸನ್ನು ಸೆಂಡ್ ಮಾಡ್ತೀನಿ. ಅದಕ್ಕೆ ನೀವು ಆನ್ಸರ್ ಮಾಡಿಬಿಟ್ಟು ನನಗೆ ಒಂದು ಪಿಕ್ಕನ್ನು ಕಳಿಸಿ. ಓಕೆನಾ?